Hello students, welcome to your channel Parivartan Physics. Dear students, your practical exams are about to start. Probably ಇವತ್ತು 27 ಇಂದನೂ ಕೆಲವೊಂದು ಕಡೆ ಸ್ಟಾರ್ಟ್ ಆಗಿರಬಹುದು ಅಥವಾ ನಾಳೆಯಿಂದನೂ ಸ್ಟಾರ್ಟ್ ಆಗಬಹುದು. Right? So this video is all about how to score 30 out of 30 in second PUC annual practical examination. Dear students, ಪ್ರಾಕ್ಟಿಕಲ್ ವಿಡಿಯೋಸ್ ಆರ್ ಆಲ್ರೆಡಿ ಬೀನ್ ಅಪ್ಲೋಡೆಡ್. ನನ್ನ ಚಾನಲ್ ಒಳಗೆ ಆಲ್ರೆಡಿ ಪ್ರಾಕ್ಟಿಕಲ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಕನ್ನಡ ಒಳಗೂ ಅದಾವ, ಇಂಗ್ಲಿಷ್ ಒಳಗೂ ಅದಾವ. ರೈಟ್, ಆಲ್ ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ಹ್ಯಾವ್ ಬಿನ್ ಪರ್ಫಾರ್ಮ್ ಅಂಡ್ ದೇ ಹ್ಯಾವ್ ಬಿನ್ ಅಪ್ಲೋಡೆಡ್. ರೈಟ್, ಅದ್ರದ್ದು ಲಿಂಕ್ಸ್ ಕೂಡ, ಪ್ಲೇ ಲಿಸ್ಟ್ ಲಿಂಕ್ಸ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸಿಗ್ತದೆ. ಯು ಕ್ಯಾನ್ ಗೋ ಅಂಡ್ ವಾಚ್ ದಮ್ ದರ್. ರೈಟ್, ಓಕೆ. ಸೊ ವಿಲ್ ಸಿ ಹೌ ಟು ಸ್ಕೋರ್ 30 out of 30 in physics practical examination. Okay, I will tell you everything in detail, how the exam will be conducted, how you have to face it, what you have to do, what you have not to do. ರೈಟ್, ಏನ್ ಮಾಡ್ಬೇಕ, ಏನ್ ಮಾಡಬಾರ್ದ, ಯಾವ ತರ ನಮ್ ಮೆಂಟಲ್ ಪೀಸ್ ಕಾಯ್ಕೊಂಡು ಹೋಗ್ಬೇಕು, ಎವ್ರಿಥಿಂಗ್ ಐ ವಿಲ್ ಟೆಲ್ ಯು. ರೈಟ್, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಎವ್ರಿಥಿಂಗ್. ಓಕೆ, ವೆರಿ ಫಸ್ಟ್ ಥಿಂಗ್, ಸಿ, ಈಗ ಏನ್ ಬ್ಯಾಚಸ್ ಮಾಡ್ತಾರಲ್ಲ, ಈಚ್ ಬ್ಯಾಚ್ ಅಂದ್ರೆ ಒಂದು ಬ್ಯಾಚ್ 12 ಸ್ಟೂಡೆಂಟ್ಸ್ ಇರ್ತಾರೆ. ಇನ್ ಒನ್ ಬ್ಯಾಚ್ ದೇರ್ ವಿಲ್ ಬಿ 12 ಸ್ಟೂಡೆಂಟ್ಸ್. 12 ಸ್ಟೂಡೆಂಟ್ಸ್, 12 ಡಿಫರೆಂಟ್ ಪ್ರಾಕ್ಟಿಕಲ್ಸ್. ಸೊ ಎವ್ರಿ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಗೆಟ್ ಎ ಡಿಫರೆಂಟ್ ಪ್ರಾಕ್ಟಿಕಲ್. ಇದರ ಅರ್ಥ ನಿಮ್ಗೆ 12 ಪ್ರಾಕ್ಟಿಕಲ್ಸ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿರ್ತಾರೆ. ಸೊ 12 ಪ್ರಾಕ್ಟಿಕಲ್ಸ್ ಗಳನ್ನ ನೀವು ಓದ್ಕೊಂಡು ಹೋಗ್ಬೇಕು. ಒಂದೇ ಪ್ರಾಕ್ಟಿಕಲ್ ನೀವು ಬಿಟ್ರಿ, ಓದಲ್ದೆ ಬಿಟ್ರಿ, ನಿಮ್ಗೆ ಅದ ಬಂತಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಏನಾದ್ರು ಯು ವಿಲ್ ಸಫರ್, ಯು ವಿಲ್ ಹ್ಯಾವ್ ದ ಲಾಸ್, ಯು ವಿಲ್ ಹ್ಯಾವ್ ಗ್ರೇಟ್ ಲಾಸ್ ದರ್. ಅದಕ್ಕೇನದ 12 ಪ್ರಾಕ್ಟಿಕಲ್ಸ್ ಓದ್ಕೊಂಡು ಬರ್ರಿ ಅಂತ ಏನ್ ಹೇಳಿರ್ತಾರಲ್ಲ, 12 ಪ್ರಾಕ್ಟಿಕಲ್ಸ್ ಓದ್ಕೊಂಡು ಹೋಗ್ರಿ. ಯು ವಿಲ್ ಗೆಟ್ 1 out of that and you have to write it clearly. Right, so each batch consists of 12 students. Right, and do not forget to take the hall ticket. Second PUC annual exam, practical annual exam the hall ticket ನಿಮಗೆ ಬಂದಿರ್ತದ್ರಿ. ಕಾಲೇಜ್ ಒಳಗೆ ಆಲ್ರೆಡಿ ನಿಮಗೆ ಕೊಟ್ಟಿರ್ತಾರೆ. ಆ ಹಾಲ್ ಟಿಕೆಟ್ ನಮಗೆ ಬ್ಲಾಂಕ್ ಇರ್ತದ್ರಿ. ಅದ್ರೊಳಗೆ ನೀವು ಡೇಟ್, ಬ್ಯಾಚ್ ನಂಬರ್ ಮತ್ತು ಸಬ್ಜೆಕ್ಟ್ಸ್ ಗಳನ್ನ ಕ್ಲಿಯರ್ಲಿ ಹ್ಯಾಂಡ್ ರಿಟನ್ ಬರ್ಕೋಬೇಕಲ್ಲೇ. ಅದನ್ನ ಲಕ್ಷ ಕೊಟ್ಟು ಕರೆಕ್ಟ್ ಆಗಿ ಬರ್ಕೋರಿ. ರೈಟ್, ಅಂಡ್ ಪ್ಲೀಸ್ ಚೆಕ್ ಆನ್ ವಿಚ್ ಡೇ ಅಂಡ್ ವಿಚ್ ಬ್ಯಾಚ್, ವಿಚ್ ಅಟ್ ವಾಟ್ ಟೈಮ್ ಯುವರ್ ಎಕ್ಸಾಮ್ ಇಸ್ ದೇರ್. ಯಾವ ಬ್ಯಾಚ್ ನಿಮ್ದು, ನಿಮ್ ಬ್ಯಾಚ್ ನಂಬರ್ ಯಾವುದು, ನಿಮ್ದು ಯಾವತ್ತಿನ ದಿನ ಎಕ್ಸಾಮ್ ಅದ, ಯಾವ ಸಬ್ಜೆಕ್ಟ್ ಯಾವತ್ತಿನ ದಿನ ಅದ, ಆಮೇಲೆ ಒಂದು ದಿನಕ್ಕೆ 3 ಬ್ಯಾಚಸ್ ನಡೀತಾವ್ರಿ. ಸೊ ನಿಮ್ದು ಯಾವ ಟೈಮ್ ಅದ, ಬೆಳಿಗ್ಗೆ 9 ಗಂಟೆಗೆ ಅದನೋ, 12 ಗಂಟೆಗೆ ಅದನೋ, 3 ಗಂಟೆಗೆ ಅದನೋ, ಯಾವ ಬ್ಯಾಚ್ ನಿಮ್ದು ಅದ ಅನ್ನೋದನ್ನ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹಾಲ್ ಟಿಕೆಟ್ ಒಳಗೆ ಬರ್ಕೊಡ್ರಿ. ರೈಟ್, ಸೊ ಡೋಂಟ್, ಯು ಶುಡ್ ನಾಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಇನ್ ದಟ್. ಕ್ಲಿಯರ್ ಆಗಿರ್ರಿ, ಯಾವತ್ತಿನ ದಿನ ಯಾವ ಸಬ್ಜೆಕ್ಟ್ ಅದ, ಯಾವ ಟೈಮ್ ಅದ, ಇದು ಕರೆಕ್ಟ್ ಆಗಿ ನೋಡ್ಕೊರಿ. ರೈಟ್, ಡೋಂಟ್ ಫಾರ್ಗೆಟ್ ಟು ಟೇಕ್ ದ ಹಾಲ್ ಟಿಕೆಟ್. ಆ ಹಾಲ್ ಟಿಕೆಟ್ ಒಳಗೆ ಇವೆಲ್ಲ ಟೈಮ್ ಟೇಬಲ್, ಬ್ಯಾಚ್ ಟೈಮ್ ಇವೆಲ್ಲ ಬರ್ಕೋರಿ, ಡೇಟ್ ಅದು ಬರ್ಕೋರಿ. ಪ್ರಾಕ್ಟಿಕಲ್ ರೆಕಾರ್ಡ್, ಜರ್ನಲ್ ತಗೊಂಡು ಹೋಗ್ರಿ. 5 ಮಾರ್ಕ್ಸ್ ಇರ್ತದೆ ಜರ್ನಲ್ಕ್ಕೆ. ಅಂಡ್ ವಿದೌಟ್ ಜರ್ನಲ್ ದೇರ್ ವಿಲ್ ಬಿ ನೋ ಅಲವನ್ಸ್ ಇನ್ ದ ಲ್ಯಾಬ್. ಸೊ ಯು ಹ್ಯಾವ್ ಟು ಟೇಕ್ ದ ಜರ್ನಲ್. ಆಮೇಲೆ ಯಾವ ಸಬ್ಜೆಕ್ಟ್ ಲ್ಯಾಬ್ ನೀವು ಎಕ್ಸಾಮ್ ಬರಕ್ ಹೊಂಟಿದ್ರಿ ಅದ ಸಬ್ಜೆಕ್ಟ್ ಅದನ್ನ ಜರ್ನಲ್ ತಗೊಂಡು ಹೋಗ್ರಿ. ಡೋಂಟ್ ಹರಿಬರಿ ಒಳಗೆ ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡು ಹೋಗಕ್ ಹೋಗ್ಬೇಡ್ರಿ. ರೈಟ್, ಯು ವಿಲ್ ಹ್ಯಾವ್ ಅ ಲಾಸ್ ದೇರ್. ಸ್ಟೇಷನರಿ ಕಿಟ್ ಅಂತ ನೀವು ಬರ್ಲಿಕ್ಕೆ ಪೆನ್ಸಿಲ್, ಪೆನ್, ರಬ್ಬರ್, ಓಕೆ, ಸ್ಕೇಲ್, ಎವ್ರಿಥಿಂಗ್ ಯು ಹ್ಯಾವ್ ಟು ಟೇಕ್. ರೈಟ್, ಆಮೇಲೆ ಈಗ ನಮಗೆ ಫಿಸಿಕ್ಸ್ ಒಳಗೆ ಪ್ರೊಟೆಕ್ಟರ್ ಬೇಕಾ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಲ್ಲಾನು ತಗೊಂಡು ಹೋಗ್ರಿ. ಆಮೇಲೆ ಈ ಸರಿ ನೋಡ್ರಿ, ಲಾಸ್ಟ್ ಇಯರ್ ವರ್ಗು 4 ಮಾರ್ಕ್ಸ್ ವೈವಾ ಇರ್ತಿತ್ತು. ಈ ಸರಿ ವೈವಾ ಕ್ವೆಶನ್ಸ್ ಇಲ್ಲ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಪ್ರತಿ ವರ್ಷ ವೈವಾ ಕ್ವೆಶನ್ ಭಾಳ ಹೆದರ್ತಿದ್ರಿ. ಈ ಸರಿ ವೈವಾ ಕ್ವೆಶನ್ಸ್ ಇಲ್ಲ. ದೇರ್ ಆರ್ ನೋ ವೈವಾ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ ನೌ. ರೈಟ್, ಸೊ ವೈವಾ ಕ್ವೆಶನ್ ಇಲ್ಲ, ನಿಮ್ಗೇನು ಟೆನ್ಷನ್ ಇಲ್ಲ. ಆಮೇಲೆ ನೋಡ್ರಿ, ಅಟ್ಲೀಸ್ಟ್ ಒಂದು 30 minutes ಬಿಫೋರ್ ನಿಮ್ದು 9 ಗಂಟೆಗೆ ಎಕ್ಸಾಮ್ ಅದ, 8:30 ನೀವು ಹೋಗಿ ನಿಮ್ ಕಾಲೇಜ್ ಒಳಗೆ ಅಥವಾ ನಿಮ್ ಎಕ್ಸಾಮ್ ಸೆಂಟರ್ ಇಲ್ಲದ ಅಲ್ಲಿ ಹೋಗಿ ಇರ್ರಿ. ರೈಟ್, ಸೊ ಇಟ್ ವಿಲ್ ಕೂಲ್ ಡೌನ್ ಯುವರ್ ಮೈಂಡ್ ಅಂಡ್ ಯು ಕ್ಯಾನ್ ಎಂಟರ್ ದ ಲ್ಯಾಬ್ ವಿತೌಟ್ ಎನಿ ಫಿಯರ್, with a peaceful mind, and that is the great advantage. Entering the exam hall with a peaceful mind is the greatest advantage. ನೀವು ಏನೇನು ಓದ್ಕೊಂಡು ಹೋಗಿರ್ತೀರಿ ನಿಮ್ಗೆ ಎಲ್ಲಾನು ಕೂಡ ಅಲ್ಲಿ ನೆನಪಿಗೆ ಬರ್ತದ್ರಿ. ನೀವು ಎಕ್ಸಾಮ್ ಅಗದಿ ಚೆನ್ನಾಗಿ ಮಾಡ್ಬೋದು. ರೈಟ್, ಸೊ ಬಿ ಆನ್ ಟೈಮ್, ಬಿಫೋರ್ ಟೈಮ್, 30 minutes at least before the exam time. Okay, well, so these are some instructions. Now let us go for the weightage of marks. ನೋಡ್ರಿ, ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಅಂದ್ರೆ ನೀವು ಈಗ ಅಲ್ಲಿ ಹೋಗಿದ್ಮೇಲೆ ಏನ್ ಮಾಡ್ಬೇಕಾಗ್ತದೆ, ನಿಮ್ಗೆ ಆನ್ಸರ್ ಶೀಟ್ ಕೊಟ್ಟಿರ್ತಾರೆ. ರೈಟ್, ನಿಮ್ಗೆ ಒಂದು ಆನ್ಸರ್ ಶೀಟ್ ಕೊಡ್ತಾರೆ. ನಿಮ್ಮ ಲ್ಯಾಬ್ ಒಳಗೆ ಕರೆದ ಕೂಡಲೇ ನಿಮ್ಗೆ ಫಸ್ಟ್ ಒಂದು ಆನ್ಸರ್ ಶೀಟ್ ಪಿಕ್ ಮಾಡ್ಲಿಕ್ಕೆ ಹಸ್ತಾರೆ. ನಿಮ್ ಜರ್ನಲ್ ಇಟ್ಟ ಮೇಲೆ ನಿಮ್ಗೆ ಒಂದು ಆನ್ಸರ್ ಶೀಟ್ ಪಿಕ್ ಮಾಡಕ್ ಹಸ್ತಾರೆ. ಆನ್ಸರ್ ಶೀಟ್ ಪಿಕ್ ಮಾಡಿದ್ಮೇಲೆ ಅದ್ರೊಳಗೆ ನಿಮ್ಗೆ ಯಾವ್ದು ಪ್ರಾಕ್ಟಿಕಲ್ ಬಂದಿರ್ತದೆ ಅಂತ ಹೇಳ್ತಾರೆ. ಲಾಟ್ರಿ ಸಿಸ್ಟಮ್ ಇರ್ತದೆ. ರೈಟ್, ಸೊ 12 ಜನ ಇರ್ತೀರಿ, 12 ಪೇಪರ್ಸ್ ಅಲ್ಲಿ ಈ ತರ ರಿವರ್ಸ್ ಹಾಕಿರ್ತಾರೆ. ಆಮೇಲೆ ಒಂದ್ ಯಾವ್ದಾದ್ರು ಪೇಪರ್ ನೀವು ಅಲ್ಲಿ ಪಿಕ್ ಮಾಡ್ಬೇಕು. ಪಿಕ್ ಮಾಡಿದ ಕೂಡಲೇ ನಿಮ್ಗೆ ಯಾವ್ದು ಬಂದಿರ್ತದೆ ಆ ಪ್ರಾಕ್ಟಿಕಲ್ ನೀವು ಮಾಡ್ಬೇಕಾಗ್ತದೆ. ರೈಟ್, ಸೊ ಅದ್ರೊಳಗೆ ನೀವೆಲ್ಲ ಅಲ್ಲೆಲ್ಲ ಡೀಟೇಲ್ಸ್ ತುಂಬಬೇಕಾಗ್ತದ್ರಿ. ನಿಮ್ ಸ್ಟೂಡೆಂಟ್ ನಂಬರ್, ರೈಟ್, ಆಮೇಲೆ ಇಯರ್, ಅದೆಲ್ಲಾನು ನಿಮ್ಗೆ ಅಲ್ಲಿ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ. ಸೊ ನೀವು ಆನ್ಸರ್ ಶೀಟ್ ತಗೊಂಡು ಹೋಗಿದ ಕೂಡಲೇ ಡೈರೆಕ್ಟ್ ಹೋಗಿ ಕೂತು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಯು ಶುಡ್ ಟೇಕ್ ಯುವರ್ ಆನ್ಸರ್ ಶೀಟ್. ಅಲ್ಲಿ ಎಕ್ಸಾಮಿನರ್ ನಿಮ್ಗೆ ಸೈನ್ ಮಾಡ್ಕೊಡ್ತಾರೆ. ನಿಮ್ಗೆ ಯಾವ ಟೇಬಲ್ ನಂಬರ್ ಅಂತ ಹೇಳ್ತಾರೆ ಆ ಟೇಬಲ್ ಹೋಗಿ ಪೀಸ್ಫುಲಿ ಕೂಡ್ರಿ. ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಏನ್ ಬರೀಬೇಕು ಏನ್ ಬರೀಬಾರ್ದು ಎಲ್ಲ ಹೇಳ್ತಾರೆ. ಅವ್ರು ಹೇಳಿದ್ಮೇಲೆ ಏನ್ ಮಾಡ್ರಿ, ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆ, ಸಡನ್ ಆಗಿ ಹೋಗ್ಕೋತ ಗಡ್ಬಡಿ ಒಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ರಿ. ರೈಟ್, ಸೊ ಫಸ್ಟ್
20 ಮಾರ್ಕ್ಸ್ ನಿಮ್ ಪರ್ಫಾರ್ಮೆನ್ಸ್ ಇರ್ತದೆ. ಈ 20 ಮಾರ್ಕ್ಸ್ ಯಾವ ತರ ಡಿವೈಡ್ ಆಗ್ತದೆ ಅನ್ನೋದು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ. ಓಕೆ, ಅದಾಗಿದ್ಮೇಲೆ ಕ್ಲಾಸ್ ಅಟೆಂಡೆನ್ಸ್ 5 ಮಾರ್ಕ್ಸ್ ಇರ್ತದ್ರಿ. ನೀವು ಇಲ್ಲಿವರೆಗೂ ಒಂದು ವರ್ಷ ಪೂರ್ತಿ ಏನ್ ಕ್ಲಾಸ್ ಕುಂತಿರ್ತೀರಿ, ನಿಮ್ಮ ಅಟೆಂಡೆನ್ಸ್ ಮೇಲೆ 5 ಮಾರ್ಕ್ಸ್ ಇರ್ತದೆ. ಪ್ರಾಕ್ಟಿಕಲ್ ರೆಕಾರ್ಡ್ ಅಂದ್ರೆ ಜರ್ನಲ್ 5 ಮಾರ್ಕ್ಸ್ ಇರ್ತದೆ. ಸೊ 20 + 5 + 5 30 ಮಾರ್ಕ್ಸ್, ರೈಟ್? ಈ ತರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ನಾವು ಲೆಟ್ ಅಸ್ ಸಿ ದ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ 20 ಮಾರ್ಕ್ಸ್. ಈ 20 ಮಾರ್ಕ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗ್ತದೆ ಈಗ ನೋಡ್ರಿ. ಫಸ್ಟ್, ರೈಟ್ ದ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ದ ಪ್ರಿನ್ಸಿಪಲ್ ನೀವು ಬರೀಲೇಬೇಕು. ಕಂಪ್ಲೀಟ್ ಪ್ರಿನ್ಸಿಪಲ್, ಅದಕ್ಕೆ 2 ಮಾರ್ಕ್ಸ್ ಇರ್ತದೆ. ರೈಟಿಂಗ್ ದ ಫಾರ್ಮುಲಾ ಅಂಡ್ ಎಕ್ಸ್ಪ್ಲೇನಿಂಗ್ ದ ಟರ್ಮ್ಸ್. ಫಾರ್ಮುಲಾ ಎಲ್ಲರೂ ಬರೀತಾರೆ, ಟರ್ಮ್ ಬರೀಲಿಕ್ಕೆ ಏನ್ ಮಾಡ್ತಾರ್ರಿ, ಮರಿತಾರ್ರಿ. ಸೊ ಟರ್ಮ್ಸ್ ಬರೀಬೇಕು. ಈಗ ಅದ್ರೊಳಗೆ ಏನ್ ಟರ್ಮ್ಸ್ ಇರ್ತಾವಲ್ಲ ಅದನ್ನ ಬರೀಬೇಕು. ಈಗ R = ನಮಗೆ V = I × R ಇತ್ತಪ್ಪ ಅಂದ್ರೆ V ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, I ಮೀನ್ಸ್ ಕರೆಂಟ್, R ಮೀನ್ಸ್ ರೆಸಿಸ್ಟೆನ್ಸ್. ಯು ಹ್ಯಾವ್ ಟು ರೈಟ್ ಇಟ್, ರೈಟ್? ಓಕೆ, ರೈಟಿಂಗ್ ಡಯಾಗ್ರಾಮ್, ಫಿಗರ್, ಸರ್ಕಿಟ್. ಸೊ ಸರ್ಕಿಟ್ ಡಯಾಗ್ರಾಮ್ ಎಲ್ಲ ನೀವು ತೆಗೀರಿ. ಅದಕ್ಕೆ ನಮಗೆ ರೇ ಡಯಾಗ್ರಾಮ್ ಇದೆ. ರೇ ಡಯಾಗ್ರಾಮ್ ಒಳಗೆ ಆರೋ ಮಾರ್ಕ್, ಲೈಟ್ ರೇಸ್ ಗಳಿಗೆ ಆರೋ ಮಾರ್ಕ್ ಹಾಕ್ಲಿಕ್ಕೆ ಮರಿಬೇಡ್ರಿ. ಬರೀ ಸ್ಟ್ರೇಟ್ ಲೈನ್ ತೆಗೆದ್ಬಿಟ್ರೆ ಇಟ್ ಇಸ್ ನಾಟ್ ಅ ಲೈಟ್ ರೇ, ರೈಟ್? ಸೊ ಅದೆಲ್ಲ ಮಾಡ್ರಿ. ಅದಕ್ಕೆ 2 ಮಾರ್ಕ್ಸ್ ಇರ್ತದ್ರಿ. ರೈಟಿಂಗ್ ದ ಟ್ಯಾಬ್ಯುಲರ್ ಕಾಲಮ್, ಅಬ್ಸರ್ವೇಷನ್ ಟೇಬಲ್, ರೈಟ್? ಅಬ್ಸರ್ವೇಷನ್ ಟೇಬಲ್ ಖಾಲಿ ನೀವು ಅದ್ರ ರೀಡಿಂಗ್ಸ್ ಬರೋ ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ಬರೀ ಅಬ್ಸರ್ವೇಷನ್ ಟೇಬಲ್ ಮಾತ್ರ ಹಾಕ್ರಿ. ಸೀರಿಯಲ್ ನಂಬರ್, ಐ ಮೀನ್ ಟ್ರಯಲ್ ನಂಬರ್, ಆಮೇಲೆ ಪರ್ಟಿಕ್ಯುಲರ್ಸ್ ಏನೇನ್ ಇರ್ತಾವಲ್ಲ. ಈಗ ನೀವು ಕರೆಂಟ್ ಇದ್ರೆ ಕರೆಂಟ್ ಇನ್ ಅಂಪಿಯರ್ ಫಸ್ಟ್ ಕಾಲಮ್ ಒಳಗೆ. ಸಪೋಸ್ ನಮಗೆ ಕರೆಂಟ್ ಇತ್ತಪ್ಪ, ಕರೆಂಟ್ I in ampere, current I in milliampere. So you have to write which physical quantity it is and its unit. ಕಾಲಮ್ ಹೆಡರ್ ಒಳಗೆ ನೀವು ಯೂನಿಟ್ ಗಳನ್ನು ಬರೀಬೇಕು ವಿತ್ ಫಿಸಿಕಲ್ ಕ್ವಾಂಟಿಟಿ. ವೋಲ್ಟೇಜ್ ಇದ್ರೆ ವೋಲ್ಟೇಜ್ ಇನ್ ವೋಲ್ಟ್ಸ್, ಟೆನ್ಷನ್ ಇದ್ರೆ ಟೆನ್ಷನ್ ಇನ್ ನ್ಯೂಟನ್, ರೈಟ್? ಈ ತರ ನೀವು ಬರೀಬೇಕಲ್ಲ. ರೆಸಿಸ್ಟೆನ್ಸ್ ಇದ್ರೆ ರೆಸಿಸ್ಟೆನ್ಸ್ ಇನ್ ಓಮ್. ಯು ಹ್ಯಾವ್ ಟು ರೈಟ್ ದಟ್. ಅದಕ್ಕೆ 2 ಮಾರ್ಕ್ಸ್ ಇರ್ತದ್ರಿ. ರೈಟಿಂಗ್ ದ ಟ್ಯಾಬ್ಯುಲರ್ ಕಾಲಮ್, ಅಬ್ಸರ್ವೇಷನ್ ಪ್ಯಾಟರ್ನ್ 2 ಮಾರ್ಕ್ಸ್. ಆಮೇಲೆ ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಂದ್ರೆ ಸರ್ಕಿಟ್ ಕನೆಕ್ಷನ್ 3 ಮಾರ್ಕ್ಸ್ ಇರ್ತದ್ರಿ. ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ಅಂದ್ರೆ ನೀವು ಟ್ರಯಲ್ಸ್ ಗಳನ್ನ ತಗೊಳತಿರೋ ಇಲ್ಲ ಅಂತ ನೋಡ್ತಾರೆ, ಅದಕ್ಕೆ 4 ಮಾರ್ಕ್ಸ್ ಇರ್ತದ್ರಿ. ಸಬ್ಸ್ಟಿಟ್ಯೂಷನ್ ಅಂಡ್ ಕ್ಯಾಲ್ಕುಲೇಷನ್, ಪ್ಲಾಟಿಂಗ್ ದ ಗ್ರಾಫ್. ಡೀಟೇಲ್ಡ್ ಕ್ಯಾಲ್ಕುಲೇಷನ್ ಮಾಡ್ರಿ, ಒಂದು ಕ್ಯಾಲ್ಕುಲೇಷನ್ ಬಿಡಬೇಡ್ರಿ. ಬಹಳಷ್ಟು ಜನರಿಗೆ ಇಂಥ ರೂಢಿ ಇರ್ತೈತಿ, ಫಾರ್ಮುಲಾದಾಗ ತಗೊಂಡು ಅಲ್ಲೇ ಟ್ಯಾಬ್ಯುಲರ್ ಕಾಲಮ್ ಒಳಗನ ಅಲ್ಲೇ ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋದು. ಆ ತರ ಮಾಡಬೇಡ್ರಿ. ಫಾರ್ಮುಲಾ ಸಪರೇಟ್ ಆಗಿ ಬರ್ಕೊಂಡು ಕೆಳಗಡೆ ಕ್ಯಾಲ್ಕುಲೇಷನ್ ಮಾಡ್ರಿ. ಆ ಕ್ಯಾಲ್ಕುಲೇಷನ್ ಏನ್ ರಿಸಲ್ಟ್ ಬರುತ್ತೆ ಅದನ್ನ ಮಾತ್ರ ಟ್ಯಾಬ್ಯುಲರ್ ಕಾಲಮ್ ಒಳಗೆ ಬರೀರಿ. ಓಕೆ, ಅದಾಗಿದ್ಮೇಲೆ ಲಾಸ್ಟ್ ರಿಸಲ್ಟ್ ವಿತ್ ಯೂನಿಟ್. ರಿಸಲ್ಟ್ ವಿತ್ ಯೂನಿಟ್ ಅಂಡ್ ಅಕ್ಯುರಸಿ 2 ಮಾರ್ಕ್ಸ್. ಸೊ ರಿಸಲ್ಟ್ ನೋಡ್ರಿ, ಯಾವಾಗ ನೀವು ಬರೀಬೇಕಾದ್ರೆ ಅದರ ವ್ಯಾಲ್ಯೂ ಪ್ಲಸ್ ಯೂನಿಟ್ ಬರೀರಿ. ಅಕ್ಯುರಸಿ ಬಗ್ಗೆ ನೋಡ್ರಿ, 100% ಅಕ್ಯುರೇಟ್ ರಿಸಲ್ಟ್ಸ್ ಗಳು ಬರುವುದಿಲ್ಲ, ರೈಟ್? ಇಟ್ ಇಸ್ ಕ್ಲೋಸ್ ಟು ದ ಟ್ರೂ ವ್ಯಾಲ್ಯೂ, ದಟ್ ಇಸ್ ಎನಫ್, ರೈಟ್? ಎಕ್ಸಾಮಿನರ್ ವಿಲ್ ಬಿ ಲುಕಿಂಗ್ ಅಟ್ ವೆದರ್ ಯುವರ್ ಆನ್ಸರ್ ಇಸ್ ಕ್ಲೋಸ್ ಟು ದ ರಿಯಲ್ ವ್ಯಾಲ್ಯೂ ಆರ್ ನೋ, ರೈಟ್? ಸೊ ಇದು ಇಷ್ಟು ನಮಗೆ ಈ ತರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ನೋಡ್ರಿ, ಈ ಆನ್ಸರ್ ಶೀಟ್ ಒಳಗೆ ನಾನು ನಿಮಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಹೇಳ್ತೀನಿ. ಈಗ ಅವ್ರು ಮೊದಲು ಹೋಗಿ ನೀವು ಕುಂತು ಕೂಡಲೇ ನಿಮ್ಗೆ ಏನೇನು ಪರ್ಟಿಕ್ಯುಲರ್ಸ್ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು, ಸಬ್ಜೆಕ್ಟ್, ಇದೆಲ್ಲ ಸಬ್ಜೆಕ್ಟ್ ಕೋಡ್ ಅದೆಲ್ಲ ಬರ್ಲಿಕ್ಕೆ ಹೇಳ್ತಾರೆ. ಅದೆಲ್ಲ ಬರದಾದ್ಮೇಲೆ ಈ ಆರ್ಡರ್ ಒಳಗನ ಬರೀರಿ. ಫಸ್ಟ್ ನಿಮಗೆ ಯಾವ ಪ್ರಾಕ್ಟಿಕಲ್ ಬಂದಿರುತ್ತೆ ಅದ್ರ ಪ್ರಿನ್ಸಿಪಲ್ ಬರೀರಿ. ಆಮೇಲೆ ಅದ್ರದ್ದು ಫಾರ್ಮುಲಾ ಮತ್ತೆ ಟರ್ಮ್ ಎಕ್ಸ್ಪ್ಲೇನ್ ಮಾಡ್ರಿ. ಆಮೇಲೆ ಡಯಾಗ್ರಾಮ್ ತೆಗೀರಿ. ಆಮೇಲೆ ಅಬ್ಸರ್ವೇಷನ್ ಟೇಬಲ್ ಬರೀರಿ. ಅಬ್ಸರ್ವೇಷನ್ಸ್ ಮತ್ತು ಅಬ್ಸರ್ವೇಷನ್ ಟೇಬಲ್ ಬರದಾದ್ಮೇಲೆ ಯು ಟೇಕ್ ಇಟ್ ಟು ದ ಎಕ್ಸಾಮಿನರ್ ಕಡೆ ಹೋಗಿ ತೋರಿಸ್ರಿ. ಅಬ್ಸರ್ವೇಷನ್ ಟೇಬಲ್ ಖಾಲಿ ಇಟ್ರಿ. ಖಾಲಿ ಇಟ್ಟು ಎಕ್ಸಾಮಿನರ್ ಒಂದ್ಸರಿ ಹೋಗಿ ತೋರಿಸ್ರಿ. ಅವ್ರು ಹೇಳ್ತಾರೆ ನಿಮ್ಗೆ, ರೈಟ್? ಸೊ ತೋರಿಸಿದ್ಮೇಲೆ ನಿಮ್ದು ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ ರೈಟ್ ಮಾರ್ಕ್ ಹಾಕಿ ಯು ಗೋ ಅಂಡ್ ಪ್ರೊಸೀಡ್, ಸ್ಟಾರ್ಟ್ ದ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ಅವಾಗ ನೀವು ಸರ್ಕಿಟ್ ಕನೆಕ್ಷನ್ ಎಲ್ಲ ಮಾಡಿ ಫಸ್ಟ್ ರೀಡಿಂಗ್ ತಗೋಬೇಕು. ಫಸ್ಟ್ ರೀಡಿಂಗ್ ತಗೊಂಡಿದ ನಂತರ ಮತ್ತೊಮ್ಮೆ ಎಕ್ಸಾಮಿನರ್ಗೆ ತೋರಿಸಬೇಕು, ರೈಟ್? ಸೊ ಎಕ್ಸಾಮಿನರ್ಗೆ ತೋರಿಸಿದ್ಮೇಲೆ ಅದು ಕರೆಕ್ಟ್ ಇದ್ರೆ ನಿಮಗೆ ಪ್ರೊಸೀಡ್ ಅಂತ ಹೇಳ್ತಾರೆ. ನೀವು ಆಮೇಲೆ ಎಲ್ಲಾ ಟ್ರಯಲ್ಸ್ ಗಳನ್ನ ತಗೊಂಡು ಕ್ಯಾಲ್ಕುಲೇಷನ್ಸ್ ಮಾಡಿ ಗ್ರಾಫ್ ಹಾಕಿ ಫೈನಲ್ ವಿತ್ ರಿಸಲ್ಟ್ ನೀವು ತಗೊಂಡ್ ಬಂದ್ರೆ ಮುಗಿದೋಯ್ತು, ರೈಟ್? ಸೊ ಇಲ್ಲಿ ಬರಿಬೇಕಾದ್ರೆ ಏನ್ ಮಿಸ್ಟೇಕ್ಸ್ ಮಾಡಿರ್ತಾರ್ರಿ, ಈ ಆರ್ಡರ್ ಒಳಗನ ಬರೀರಿ. ಇದನ್ನ ಮ್ಯಾಗ ಕೆಳಗ ಮಾಡ್ಬೇಡ್ರಿ, ರೈಟ್? ಇಲ್ಲಿ ಬೋರ್ಡ್ ಮ್ಯಾಗ ಎಲ್ಲ ನಿಮ್ಗೆ ಬರ್ದಿರ್ತಾರಲ್ಲ, ನಿಮ್ ಲ್ಯಾಬ್ ಬೋರ್ಡ್ ಮ್ಯಾಗ ಇವನ್ನೆಲ್ಲ ಬರ್ದಿರ್ತಾರೆ. ಸೊ ಫಸ್ಟ್ ಪ್ರಿನ್ಸಿಪಲ್, ಆಮೇಲೆ ಫಾರ್ಮುಲಾ, ಆಮೇಲೆ ಡಯಾಗ್ರಾಮ್, ಆಮೇಲೆ ಅಬ್ಸರ್ವೇಷನ್ ಟೇಬಲ್, ಆಮೇಲೆ ಕ್ಯಾಲ್ಕುಲೇಷನ್, ಈ ತರ ಡೀಟೇಲ್ ಬರೀರಿ. ಆಮೇಲೆ ಇದು ನೆನ್ಪಿಟ್ಕೋರಿ, ಅಬ್ಸರ್ವೇಷನ್ಸ್ ಇದ್ರೆ ನೀಟ್ ಅಂಡ್ ಕ್ಲೀನ್ ಆಗಿ ಅಬ್ಸರ್ವೇಷನ್ಸ್ ಬರೀರಿ, ರೈಟ್? ಪ್ರತಿಯೊಂದು ಟ್ರೈಲ್ದು ಕೂಡ ಕೆಳಗಡೆ ಅಬ್ಸರ್ವೇಷನ್ ಟೇಬಲ್ ಬಿಟ್ಟು ಕೆಳಗಡೆ ಕ್ಲಿಯರ್ ಕ್ಯಾಲ್ಕುಲೇಷನ್ ಇರಬೇಕು, ಡೀಟೇಲ್ಡ್ ಕ್ಯಾಲ್ಕುಲೇಷನ್ ಇರಬೇಕು. ಇಟ್ ಕ್ಯಾರೀಸ್ ದ ಮಾರ್ಕ್ಸ್. ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಆನ್ಸರ್ ಏನ್ ಬರುತ್ತೆ ಅದನ್ನ ಮಾತ್ರ ನೀವು ಅಬ್ಸರ್ವೇಷನ್ ಟೇಬಲ್ ಒಳಗೆ ಬರೀರಿ, ರೈಟ್? ಆಮೇಲೆ ಜಾಸ್ತಿ ಸ್ಕ್ರಾಚಸ್ ಹಾಕ್ಬೇಡ್ರಿ, ರೈಟ್? ಆಮೇಲೆ ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಆ ಫಾರ್ಮುಲಾ ನೀವು ಬರೀರಿ. ಫಾರ್ ಎಕ್ಸಾಂಪಲ್, ನೀವು ಟೋಟಲ್ ರೀಡಿಂಗ್ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ ಅಂತಂದ್ರೆ ಪ್ರತಿಯೊಂದು ಟ್ರಯಲ್ ಕ್ಯಾಲ್ಕುಲೇಷನ್ ಟೋಟಲ್ ರೀಡಿಂಗ್ ಫಾರ್ಮುಲಾ ಅಲ್ಲಿ ಬರೋದು, ಆಮೇಲೆ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್? ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ರಿ. ಎನಫ್ ಟೈಮ್ ಇರ್ತದೆ. ಯು ಕ್ಯಾನ್ ರೈಟ್ ಸ್ಲೋಲಿ, ನೀಟ್ಲಿ ಅಂಡ್ ಕ್ಲೀನ್ಲಿ, ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಓಕೆ, ವಾಟ್ ಯು ಡೋಂಟ್ ಹ್ಯಾವ್ ಟು ರೈಟ್ ದಟ್. ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಏನ್ ಬರೆಯುವಂತ ಅವಶ್ಯಕತೆ ಇಲ್ರಿ. ಏನ್ ನಿಮಗೆ ಆಲ್ರೆಡಿ ಪೇಪರ್ ಕಲ್ಲಿ ಸ್ಟಿಕ್ ಮಾಡಿ ಕೊಟ್ಟಿರ್ತಾರೆ, ರೈಟ್? ಅಪಾರಟಸ್ ಬರೆಯುವಂತ ಅವಶ್ಯಕತೆ ಇಲ್ಲ, ಇದಕ್ಕೆ ಮಾರ್ಕ್ಸ್ ಇಲ್ಲ. ಪ್ರೊಸೀಜರ್ ಬರೆಯುವಂತ ಅವಶ್ಯಕತೆ ಇಲ್ಲ. ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು, ಕರೆಕ್ಟ್ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು, ರೈಟ್? ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಡೋಂಟ್ ಹ್ಯಾವ್ ಟು ರೀಡ್ ಆಸ್ ವೆಲ್ as ಯು ಡೋಂಟ್ ಹ್ಯಾವ್ ಟು ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, external examiner phobia. Okay, this is one of the greatest fear what second PUC annual exam students will be having. ನೋಡ್ರಿ, ಒಂದು ಕ್ಲಿಯರ್ ಇಟ್ಕೋರಿ,
ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅಂತ ಏನ್ ಬಂದಿರ್ತಾರೆ, ಹಿ ಈಸ್ ಆಲ್ಸೋ ಅ ಟೀಚರ್ ಫ್ರಮ್ ಅ ನಿಯರ್ ಬೈ ಕಾಲೇಜ್, ರೈಟ್. ಹಿ ಆಲ್ಸೋ ಹ್ಯಾಸ್ ಟಾಟ್ ದ ಸ್ಟೂಡೆಂಟ್ಸ್ ಫಾರ್ ಒನ್ ಲಾಂಗ್ ಇಯರ್. ಅವ್ರ ಸ್ಟೂಡೆಂಟ್ಸು ಇರ್ತಾರೆ, ಅವ್ರ ಸ್ಟೂಡೆಂಟ್ಸು ಎಕ್ಸಾಮ್ ಪ್ರಿಪೇರ್ ಮಾಡಿ ಎಕ್ಸಾಮ್ ಹೋಗಿರ್ತಾರೆ. ಸೊ ದೇ ವಿಲ್ ಆಲ್ಸೋ ಬಿ ಪ್ರೇಯಿಂಗ್ ಫಾರ್ ಗುಡ್ನೆಸ್ ಆಫ್ ದೇರ್ ಸ್ಟೂಡೆಂಟ್ಸ್ ಆಸ್ ವೆಲ್ ಎಸ್ ಫಾರ್ ಯು. ಸೊ ಯಾವ ಎಕ್ಸಾಮಿನರು, ಯಾವ ಎಕ್ಸ್ಟರ್ನಲ್ ಆಗಲಿ, ಯಾವ ಇಂಟರ್ನಲ್ ಎಕ್ಸಾಮಿನರ್ ಆಗಲಿ ಈ ತರ ಮೆಂಟಾಲಿಟಿಲಿ ಬಂದು ಕೂತಿರಂಗಿಲ್ಕಿ ನಿಮಗೆ ಬೈಬೇಕ, ನಿಮಗೆ ಓದಿರ್ಬೇಕ, ನಿಮಗೆ ಟೆನ್ಷನ್ ಮಾಡ್ಬೇಕ, ನಿಮಗೆ ಪ್ರೆಷರ್ ಮಾಡ್ಬೇಕ ಅಂತ ಒಂದು ಇಂಟೆನ್ಷನ್ಲಿ ಯಾವ ಎಕ್ಸಾಮಿನರ್ ಅಲ್ಲಿ ಬಂದು ಕೂತಿರಂಗಿಲ್ಲ, ರೈಟ್. ಎವ್ರಿ ಎಕ್ಸಾಮಿನರ್ ಕಮ್ಸ್ ಅಂಡ್ ಸಿಟ್ಸ್ ದೇರ್ and they will be as much as possible trying to give you what is that called, ಒಂದು ಸೇಫರ್, ಒಂದು ಫ್ಯಾಮಿಲಿಯರ್, ಒಂದು ಏನ್ರಿ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್, ಒಂದು ಕ್ಲೀನ್ ಅಂಡ್ ನೀಟ್ ಡಿಸಿಪ್ಲಿನ್ಡ್ ಎನ್ವಿರಾನ್ಮೆಂಟ್ ಪ್ರೊವೈಡ್ ಮಾಡ್ಲಿಕ್ಕೆ ಅವರಲ್ಲಿ ಕುಂತಿರ್ತಾರೆ. ನೋ ಒನ್ ಈಸ್ ದೇರ್, ಟೇಕ್ ಇಟ್ ಕ್ಲಿಯರ್ಲಿ ಇನ್ ಯುವರ್ ಮೈಂಡ್, ನೋ ಒನ್ ಈಸ್ ದೇರ್ ಟು ಫಿಯರ್ ಯು. ನಿಮಗೆ ಅಂಜಿಕೆ ಹಾಕ್ಲಿಕ್ಕೆ ಅಥವಾ ನಿಮ್ಮ ಮಾರ್ಕ್ಸ್ ಕಟ್ ಮಾಡ್ಲಿಕ್ಕೆ ಅಂತ ಯಾರು ಬಂದಲ್ಲಿ ಕೂತಿರಂಗಿಲ್ಲ. ಆಸ್ ಮಚ್ ಆಸ್ ಪಾಸಿಬಲ್ all external examiners and all internal examiners as much as possible ನಿಮ್ ಕಡೆಯಿಂದ ಕರೆಕ್ಟ್ ಆಗಿ ಬರ್ಲಿ, ನಾವು ಪೂರ್ಣ ಮಾರ್ಕ್ಸ್ ಕೊಡೋಣಪ್ಪ ಅಂತೇಳಿ ಬಂದು ಕುಂತಿರ್ತಾರೆ ಹೊರತು ಯಾರು ನಿಮ್ ಮಾರ್ಕ್ಸ್ ಕಟ್ ಮಾಡ್ಬೇಕಂತೇಳಿ ಬಂದು ಕೂತಿರಂಗಿಲ್ಲ. ಸೊ ಡೋಂಟ್ ಹ್ಯಾವ್ ಫಿಯರ್, ಹಿ ಈಸ್ ಆಲ್ಸೋ ಅ ಟೀಚರ್. ಯಾರು ಎಕ್ಸ್ಟರ್ನಲ್ ಬಂದಲ್ಲಿ ಕುಂತಿರ್ತಾರಲ್ಲ ಅವರು ಕೂಡ ನಿಮ್ ಟೀಚರ್ ತರನ ಅವರು ಒಬ್ರು ಟೀಚರ್. ಆಮೇಲೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಜೊತೆಗೆ ನಿಮಗೆ ಕಲಿಸಿದಂತವ್ರು ಒಬ್ರು ಇಂಟರ್ನಲ್ ಎಕ್ಸಾಮಿನರ್ ಅಲ್ಲಿ ಇರ್ತಾರೆ, ರೈಟ್. ಬೋತ್ ಎಕ್ಸಾಮಿನರ್ಸ್ ಹ್ಯಾವ್ ದ ಸೇಮ್ ವೇಟೇಜ್ ಅಂಡ್ ಸೇಮ್ ರೋಲ್ಸ್ in this examination, right. Both of them will be carrying the same weightage and same roles. So ibrigu ashte adhikara iruttadri exam nadsalike. So they will be happily they will be conducting the examination. So ನೀವು ಅಲ್ಲಿ ವಿನಾಕಾರಣ ನಿಮ್ಮದು ನೀವು ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಏನೋ ಒಂದು ರಾಂಗ್ ಕನ್ಸೆಪ್ಷನ್ ತಲೆ ಒಳಗೆ ಇಟ್ಕೊಂಡು ನೀವು ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ನೀವು ಏನೋ ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಕ್ಸಾಮಿನರ್ ಯಾರು ಬರ್ತಾರೋ ಎಂತವ್ರು ಬರ್ತಾರೋ ಡೋಂಟ್ ಜಡ್ಜ್ ಇಟ್. ನನಗೆ ಯಾವ ಪ್ರಾಕ್ಟಿಕಲ್ ಬರ್ತೈತಿ, ನಂಗೆ ಇದು ಬರ್ಲಿಲ್ಲ ಅಂದ್ರೆ ಹೆಂಗ, ಅದು ಬರ್ಲಿಲ್ಲ ಅಂದ್ರೆ ಹೆಂಗ, ಡೋಂಟ್ ಜಡ್ಜ್ ಇಟ್. You just prepare solidly all 12 experiments and go for the exam. ಯಾವುದೇ ಎಕ್ಸ್ಪೆಕ್ಟೇಷನ್, ಯಾವುದೇ ಜಜ್ಮೆಂಟ್ ಇಲ್ಲದೆ ನೀವು ಎಕ್ಸಾಮ್ಗೆ ಹೋಗ್ರಿ, ಇಟ್ ವಿಲ್ ಬಿ ಆಲ್ ರೈಟ್, ರೈಟ್. ಓಕೆ. ಆಮೇಲೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅನ್ನೋ ಫಿಯರ್ ತೆಗಿರಿ. ಇನ್ ಕಾಮನ್ ಮಿಸ್ಟೇಕ್ಸ್ ನೋಡ್ರಿ, ಸ್ಟೂಡೆಂಟ್ಸ್ ಕಾಮನ್ ಆಗಿ ಏನ್ ಮಿಸ್ಟೇಕ್ಸ್ ಮಾಡ್ತಾರೆ. ಒಂದು, ನೋ ಯೂನಿಟ್ ನೋ ಮಾರ್ಕ್ಸ್. ಯೂನಿಟ್ ನೀವು ಬರಲೇಬೇಕು. ಇನ್ ದ ಹೆಡರ್ ಆಫ್ ನೋಡ್ರಿ, ರೈಟ್ ದ ಯೂನಿಟ್ ಇನ್ ದ ಟೇಬಲ್ ಹೆಡರ್ ಅಂಡ್ ದ ಫೈನಲ್ ರಿಸಲ್ಟ್. ಒಟ್ಟ ಮರಿಲಿಕ್ಕೆ ಹೋಗ್ಬೇಡ್ರಿ. ಯೂನಿಟ್ ಬಿಟ್ರಿ ಮಾರ್ಕ್ಸ್ ಹೋಯ್ತು. ನೆಕ್ಸ್ಟ್, lose wire, polarity, clean every connecting wire and before starting tighten the terminals until your fingers hurt slightly. ಅಂದ್ರೆ ಈಗ ನೀವು ಎಲ್ಲಾ ಕನೆಕ್ಷನ್ ಮಾಡ್ತೀರಿ, ಅದ್ರ ರಿಸಲ್ಟ್, ಅದ್ರ ರೀಡಿಂಗ್ ಬರೋತ್ರಿ ಅಂತ ಟೆನ್ಷನ್ ಮಾಡ್ಕೊಂತೀರಿ. ಆಕ್ಚುಲಿ ಫಿಸಿಕ್ಸ್ ಒಳಗೆ ನೋಡ್ರಿ, ಮ್ಯಾಕ್ಸಿಮಮ್ ಹುಡುಗರ ಕನೆಕ್ಷನ್ ಎಲ್ಲ ಮಾಡ್ತಾರ, ಅದ್ರ ರೀಡಿಂಗ್ ಬರಂಗಿಲ್ಲ ಅಂತ ಯಾಕೆ ಅಂತಾರಪ್ಪ ಅಂತಂದ್ರೆ, ನೀವೇನ್ ಮಾಡಿರ್ತೀರಾ, ವೈರ್ ಮೇಲ್ಗಡೆ ಏನೋ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇರ್ತದ, ಆ ಪ್ಲಾಸ್ಟಿಕ್ ಕೋಟಿಂಗ್ ಆ ನಾಬ್ ಹಾಕಿ ನೀವು ಈ ತರ ಟೈಟ್ ಮಾಡಿರ್ತೀರಿ, ಅದು ಕನೆಕ್ಟ್ ಆಗಂಗಿಲ್ಲ, ಅಲ್ಲಿ ನಮ್ಗೆ ಕನೆಕ್ಷನ್ ಆಗಂಗಿಲ್ಲ. ಸೊ ಅಲ್ಲಿ ಏನ್ ಮಾಡ್ಬೇಕ್ರಿ, ಆ ಮೆಟಲ್ ಮುಂದಿದ್ದು ಮೆಟಲ್ ಏನಿರ್ತದಲ್ಲ, ವೈರ್ ಮೆಟಲ್ ಪೋರ್ಷನ್, ಅದು ಮಾತ್ರ ಅಲ್ಲಿ ಇರ್ಬೇಕು. ಅದ್ರ ಮೇಲೆ ಮಾತ್ರ ನೀವು ಆ ನಾಬ್ ಅನ್ನು ಫಿಕ್ಸ್ ಮಾಡಿರ್ಬೇಕು, ರೈಟ್. ಸೊ ಅಲ್ಲಿ ಪ್ಲಾಸ್ಟಿಕ್ ಏನಾದ್ರು ಮೆಡಲ್ದಾಗ ಬಂದಿತ್ತಪ್ಪ ಅಂತಂದ್ರೆ ಅದು ಕನೆಕ್ಷನ್ ಆಗಂಗಿಲ್ಲ, ನಿಮ್ಗೆ ರೀಡಿಂಗ್ಸ್ ಬರಂಗಿಲ್ಲ. ಅದನ್ನ ಕರೆಕ್ಟ್ ಆಗಿ ಲಕ್ಷ ಕೊಡ್ರಿ. ಫಸ್ಟ್ ವೈರ್ಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ತಗೊಂಡು ಸ್ಟ್ರೇಟ್ ಮಾಡಿ ಕನೆಕ್ಷನ್ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ರಿ. ಸರ್ಕಿಟ್ ಡಯಾಗ್ರಾಮ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ. ಸರ್ಕಿಟ್ ಡಯಾಗ್ರಾಮ್ ನೋಡ್ಕೊಂಡೇ ಕನೆಕ್ಷನ್ ಮಾಡ್ರಿ, ಸ್ಟೆಪ್ ಬೈ ಸ್ಟೆಪ್, ರೈಟ್. ಯಾವ ತರ ಕನೆಕ್ಷನ್ ಮಾಡ್ಬೇಕು ಅನ್ನೋದು ಕೂಡ ನಾನು ವಿಡಿಯೋಸ್ ಒಳಗೆ ನಾನು ಹೇಳಿದೀನಿ, ನೀವು ಬೇಕಾದ್ರೂ ನೋಡಬಹುದು. ಸರ್ಕಿಟ್ ಕನೆಕ್ಷನ್ ನೀವು ಕರೆಕ್ಟ್ ಆಗಿ ಮಾಡ್ರಿ. ಸರ್ಕಿಟ್ ಕನೆಕ್ಷನ್ ಮಾಡಿದ್ಮೇಲೆ ಪ್ರೊಸೀಜರ್ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೋಗ್ರಿ. ಯು ಟ್ರಸ್ಟ್ ಇನ್ ಪ್ರೊಸೀಜರ್, ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್. ನಿಮ್ಗೆ ಆ ಪ್ರಾಕ್ಟಿಕಲ್ ರಿಸಲ್ಟ್ ಏನ್ ಬಂತು ಅನ್ನೋದ್ರ ಬಗ್ಗೆ ನೀವು ಕಾಳಜಿ ಮಾಡ್ಬೇಡ್ರಿ. ಪ್ರೊಸೀಜರ್ ಕರೆಕ್ಟ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ರಿ. ಸರ್ಕಿಟ್ ಕನೆಕ್ಷನ್ ಕರೆಕ್ಟ್ ಮಾಡ್ರಿ, ಪ್ರೊಸೀಜರ್ ಕರೆಕ್ಟ್ ಫಾಲೋ ಮಾಡ್ರಿ, ಡೀಟೇಲ್ಡ್ ಕ್ಯಾಲ್ಕುಲೇಷನ್ ಮಾಡ್ರಿ, ನಿಮ್ಗೆ ಆನ್ಸರ್ ಕರೆಕ್ಟ್ ಬಂದೇ ಬರ್ತದ್ರಿ. ಯು ವಿಲ್ ಗೆಟ್ ನಿಯರ್ ಆರ್ ಕ್ಲೋಸ್ ಟು ದ ಪರ್ಫೆಕ್ಟ್ ಆನ್ಸರ್. ಅಷ್ಟು ಬಂದ್ರೆ ಸಾಕ್ರಿ. ದಟ್ ವಿಲ್ ಗಿವ್ ಮೋರ್ ಕಾನ್ಫಿಡೆನ್ಸ್ ಫಾರ್ ದ ಎಕ್ಸಾಮಿನರ್ ದೆನ್ ದ ಆಕ್ಚುಯಲ್ 100% ಕರೆಕ್ಟ್ ಆನ್ಸರ್, ರೈಟ್. ಆಮೇಲೆ ರೀಡಿಂಗ್ಸ್ ಗಳನ್ನು ಒಟ್ಟ ಬಾಯಾಟ್ ಹಾಕೊಂಡು ಹೋಗ್ಬೇಡ್ರಿ. ಡೋಂಟ್ ಬಾಯಾಟ್ ದ ರೀಡಿಂಗ್ಸ್ ಆಫ್ ಎನಿ ಪ್ರಾಕ್ಟಿಕಲ್. ನೀವು ಬಾಯಾಟ್ ಹಾಕೊಂಡು ಹೋಗಿ ಅಲ್ಲಿ ನೀವು ಏನಾದ್ರು ಬರೆದ್ರೆ ನಿಮ್ ರೆಗ್ಯುಲರ್ ಎಕ್ಸಾಮ್, ನಿಮ್ ರೆಗ್ಯುಲರ್ ಪ್ರಾಕ್ಟಿಕಲ್ಸ್ ಒಳಗೆ ಏನ್ ಮಾಡ್ಸಿರ್ತಾರೆ ಅದನ್ನ ಬಿಟ್ಟು ಬೇರೆ ವ್ಯಾಲ್ಯೂ ಇರೋ ಬರುವಂತ ಒಂದು ವೈರ್ ಅಲ್ಲಿ ಏನಾದ್ರು ಇಟ್ಟಿದ್ರಪ್ಪ ಅಂತಂದ್ರೆ 100% ಎಕ್ಸಾಮಿನರ್ ಗೊತ್ತಾಗ್ತೈತಿ ನೀವು ಬಾಯಾಟ್ ಹಾಕೊಂಡು ಬಂದ್ ಬರ್ದಿರಿ ಅಂತ. ದಟ್ ಈಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಡೂ, ರೈಟ್. ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಹೋಗ್ರಿ, ಪ್ರೊಸೀಜರ್ ಕರೆಕ್ಟ್ ಫಾಲೋ ಮಾಡ್ರಿ, ನಿಮ್ಗೆ ಆನ್ಸರ್ ಕರೆಕ್ಟ್ ಬಂದೇ ಬರ್ತೈತ್ರಿ. ಅವ್ರು ಯಾವ್ದೋ ವೈರ್ ಇರ್ಲಿ, ಯು ಡೋಂಟ್ ವರಿ ಅಬೌಟ್ ಇಟ್. ನಮ್ಗೆ ರೆಗ್ಯುಲರ್ದಾಗ ಮಾಡಿಸಿದ್ದ ಐತ್ರಿ ಏನ್ ಬೇರೆ ಐತ್ರಿ, ಅದು ಏನಾರೇ ಇರ್ಲಿ, ಯು ಡೋಂಟ್ ವರಿ ಅಬೌಟ್ ಇಟ್. ನೀವು ಪ್ರೊಸೀಜರ್ ಕರೆಕ್ಟ್ ಫಾಲೋ ಮಾಡ್ರಿ, ನಿಮ್ಗೆ ಆನ್ಸರ್ ಕರೆಕ್ಟ್ ಬಂದೇ ಬರ್ತದೆ. ಓಕೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಿಲಿ ಮಿಸ್ಟೇಕ್ಸ್, ಡೂಯಿಂಗ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಇನ್ ಯೋರ್ ಹೆಡ್. ನಿಮ್ಗೆ ಕ್ಯಾಲ್ಕುಲೇಟರ್ ಅಲೋ ಇರ್ತೈತ್ರಿ, ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋ ಇರ್ತೈತಿ. ಕ್ಯಾಲ್ಕುಲೇಷನ್ ಮಾಡಕ್ ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೆನ್ಷನ್ ಒಳಗೆ ನೀವು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರೆ ತಪ್ಪಾಗ್ತಾವ್ರಿ. ಸೊ ಅದು ಮಾಡೋದು ಬೇಡ. ಸಫಿಶಿಯಂಟ್ ಟೈಮ್ ಇರ್ತೈತ್ರಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ರಿ. ನೆಕ್ಸ್ಟ್, ಟ್ರೈಂಗ್ ಟು ಫೇಕ್ ದ ರೀಡಿಂಗ್ಸ್ ಟು ಮ್ಯಾಚ್ ದ ಥಿಯರಾಟಿಕಲ್ ವ್ಯಾಲ್ಯೂ ಪರ್ಫೆಕ್ಟ್ಲಿ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದೇ ಹೇಳಿದ್ನ ನಿಮ್ಗೆ ಆಗಲೇ.
ಸೊ ನಮ್ಮ ಜರ್ನಲ್ ಒಳಗೆ ನಾವು ಪ್ರಾಕ್ಟಿಕಲ್ ರೆಗ್ಯುಲರ್ ಮಾಡಿದಾಗ ಆನ್ಸರ್ ಎಷ್ಟು ಬಂದಿತ್ತು ಅನ್ನೋದು ಇದು ಬೇರೆ ಬರತೈತಿ. ಯು ಡೋಂಟ್ ಥಿಂಕ್ ಅಬೌಟ್ ಇಟ್. ಕರೆಕ್ಟ್. ಅದೇ ನಮ್ಗೆ ಅವ್ರು ಚೇಂಜ್ ಮಾಡಿ ಇಟ್ಟಿರ್ಬೋದು ರೀ, ವೈರ್ ಚೇಂಜ್ ಮಾಡಿ ಇಟ್ಟಿರ್ಬೋದು, ಕೆಮಿಕಲ್ ಚೇಂಜ್ ಮಾಡಿ ಕೊಟ್ಟಿರ್ಬೋದು, ರೈಟ್. ಸೊ ಆನ್ಸರ್ಸ್ ಬೇರೆ ಬರೋ, ರಿಸಲ್ಟ್ ರೀಡಿಂಗ್ಸ್ ಬೇರೆ ಬರುವಂತ ಚಾನ್ಸಸ್ ಇರ್ತಾವ್ರಿ. ಅದಕ್ಕೆ ಏನದ, ನೀವು ಪ್ರೊಸೀಜರ್ ಕರೆಕ್ಟ್ ಫಾಲೋ ಮಾಡಿ, ಸರ್ಕಿಟ್ ಕನೆಕ್ಷನ್ ಕರೆಕ್ಟ್ ಮಾಡಿ, ಪ್ರೊಸೀಜರ್ ಕರೆಕ್ಟ್ ಫಾಲೋ ಮಾಡ್ರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್, ರೈಟ್. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದಿಸ್. ಈಗ ನೋಡ್ರಿ ಏನೇನ್ ಮಾಡ್ಬೇಕು. ಕರೆಕ್ಟ್ ಸರ್ಕಿಟ್ ಡಯಾಗ್ರಾಮ್ ಹಾಕ್ರಿ, ಕರೆಕ್ಟ್ ಸರ್ಕಿಟ್ ಕನೆಕ್ಷನ್ ಮಾಡ್ರಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮಾಡ್ರಿ, ನೀಟ್ ಅಂಡ್ ಡೀಟೇಲ್ಡ್ ಕ್ಯಾಲ್ಕುಲೇಷನ್ ಮಾಡ್ರಿ, ರೈಟ್. ಸೊ ಇಷ್ಟು ಮಾಡಿ ನೀವು ಎಕ್ಸಾಮ್ ಅನ್ನು ಫ್ಯಾಂಟಾಸ್ಟಿಕಲಿ ಮುಗಿಸ್ಕೊಂಡು ಬರ್ಬೋದು, ರೈಟ್. ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಡ. ಯು ಆಲ್ರೆಡಿ ಡನ್ ವೆರಿ ಪರ್ಫೆಕ್ಟ್ಲಿ. ಆಮೇಲೆ ಪರ್ಫೆಕ್ಟ್ ವಿಡಿಯೋಸ್ ನಿಮಗೆ ಅದಾವ ನೋಡ್ಲಿಕ್ಕೆ. ಯು ಸಿಟ್ ಅಂಡ್ ವಾಚ್ ಆಲ್ ದ ವಿಡಿಯೋಸ್ ಇನ್ ಡೀಟೇಲ್. ಎಲ್ಲ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತದ್ರಿ, ರೈಟ್. ಅಂಡ್ ಪ್ರಿಪೇರ್ ಮಾಡಿ 12 ಪ್ರಾಕ್ಟಿಕಲ್ಸ್ ಚಾರ್ಟ್ಸ್ಗಳನ್ನ ನೀವು ಕುಂತು ಪ್ರಾಕ್ಟೀಸ್ ಮಾಡಿ ತೆಗಿರಿ. ಡೆರಿವೇಶನ್ಸ್ಗಳನ್ನ ನೀವು ಯಾವ ತರ ಪ್ರಾಕ್ಟೀಸ್ ಮಾಡ್ತೀರಾ ಆ ಥರ ಪ್ರಾಕ್ಟೀಸ್ ಮಾಡ್ರಿ. ಗೋ ವಿತ್ ಅ ಕೂಲ್ ಮೈಂಡ್. ಒಂದು ಹಾಫ್ ಆನ್ ಅವರ್ ಆದ್ರೂ ಮುಂಚಿತವಾಗಿ ಇಲ್ಲಿ ಹೋಗ್ರಿ. ಲಾಸ್ಟ್ ಮೂಮೆಂಟ್ ತನಕ ಓದ್ಬೇಡ್ರಿ. ಒಂದು ಹಾಫ್ ಆನ್ ಅವರ್ ಮೈಂಡ್ ಫ್ರೀ ಬಿಟ್ಟು ಬಿಡ್ರಿ ಎಕ್ಸಾಮ್ಗಿಂತ ಮುಂಚೆ. ಗೋ ಎಂಟರ್ ಇನ್ ದ ಎಕ್ಸಾಮ್ ಅಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ಲಿ. ರೈಟ್ ದ ಚಾರ್ಟ್ ಪರ್ಫೆಕ್ಟ್ಲಿ ಫಸ್ಟ್. ಅದಷ್ಟು ನೀವು ಬರೆದ್ರಿ ಅಂದ್ರೆ, ನೀವು ಚಾರ್ಟ್ ಪರ್ಫೆಕ್ಟ್ ಆಗಿ ಬರೆದ್ರೆ ನಿಮ್ಗೆ ಅರ್ಧ ಕೆಲಸ ಮುಗಿತು. ಆಮೇಲೆ ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡ್ರಿ, ಸರ್ಕಿಟ್ ಕನೆಕ್ಷನ್ ಕರೆಕ್ಟ್ ಆಗಿ ಮಾಡಿ, ರೀಡಿಂಗ್ಸ್ ತಗೊಳ್ರಿ. ಯು ವಿಲ್ ಗೆಟ್ ಅ ವೆರಿ ಗುಡ್ ರಿಸಲ್ಟ್. ಅಂಡ್ ಮೈ good wishes are always with you. Wishing you all the very, very best for your examination. Do fantastic in your examinations, right? Come out with a very good smiles outside the lab, and wishing you all the very best. Parivartan Physics is here to help you all. And if you need anything else, please put a comment in the comment box. I will surely make a video on that, right? And please don't forget to subscribe, share the channel, share the videos with your friends, ರೈಟ್. ದಯಮಾಡಿ ಈ ಪ್ರಾಕ್ಟಿಕಲ್ ವಿಡಿಯೋಸ್ ಏನದಾವ ಅಥವಾ ಬೇರೆ ಬೇರೆ ವಿಡಿಯೋಸ್ ಏನದಾವಲ್ಲ ನನ್ನ ಚಾನಲ್ ಒಳಗೆ, ದಯಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಜೂನಿಯರ್ಸ್ ಜೊತೆಗೆ ಶೇರ್ ಮಾಡ್ರಿ. ಅಂಡ್ ಟ್ರೈ ಟು ಡೂ ವೆರಿ ಫ್ಯಾಂಟಾಸ್ಟಿಕ್ ಇನ್ ಯುವರ್ ಎಕ್ಸಾಮಿನೇಷನ್ಸ್, ರೈಟ್. ಆಲ್ ದ ವೆರಿ ಬೆಸ್ಟ್. We'll surely meet again in the next videos, upcoming videos, and we'll also prepare strongly for your annual examination as well as KCET, right? Thank you so much. We'll meet again in the next video. Thank you.